ಮೂಕರಾದವರು ಮಾತನಾಡುವುದನ್ನು, ಮೂಕರಾಗದವರು ಮಾತನಾಡಲಾರಂಭಿಸಿದರು. ಕೈಕಾಲಿಲ್ಲದವರು ಸ್ವಸ್ಥವಾದವರು, ಕೈಕಾಲಿಲ್ಲದವರೆಲ್ಲ ಸ್ವಸ್ಥವಾದರು. ಕುಂಟರಿಗೆ ಕಾಲು ಬಂದುದನ್ನು, ಕುಂಟರಿಗೆ ಕಾಲು ಬಂದುದನ್ನು, ಕುರುಡರಿಗೆ ಕಣ್ಣು ಬಂದುದನ್ನು ಜನರು ಕಂಡು ಹಾ. ಆಶ್ಚರ್ಯಪಟ್ಟು ಇಸ್ರಾಯೇಲ್ ಜನರ ದೇವರನ್ನು ಕೊಂಡಾಡಿದರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಲ್ಲೆಲೂಯಾ. ಗಟ್ಟಿಗಳು ಹಲ್ಲೆಲೂಯಾ. ನಾನು ಮಾತಾಡೋ ಮೈಕ್ ಸ್ವಲ್ಪ ವಾಲ್ಯೂಮ್ ಕೊಡೋ ಜೀವನ್. ಇಲ್ಲಿ ನಡೆಯೋಕಂತ ನೋಡ್ರಿ, ದೆವ್ವದ ಬಂಧನ ಇದ್ರೆ ದೆವ್ವದ ಬಂಧನದಿಂದ ಬಿಡುಗಡೆ ಕೊಡ್ತಾರೆ, ರೋಗದಿಂದ ವಾಸಿ ಮಾಡ್ತಾನೆ. ಆಮೇಲೆ ಹೇಳೋಣ ಹಲ್ಲೆಲೂಯಾ. ಈ ಕಾಯಿಲೆ ಆಗಲ್ಲ, ಈ ಕಾಯಿಲೆ ಆಗುತ್ತೆ ಅಂತ ಹೇಳಿ ಡಾಕ್ಟರ್ ತರ ಹೇಳೋ ದೇವರಲ್ಲ. ಹಲ್ಲೆಲೂಯಾ. ಆಸ್ಪತ್ರೆಯಲ್ಲಿ ಕಣ್ ಡಾಕ್ಟ್ರು, ಕೈ ಡಾಕ್ಟ್ರು, ಕಾಲ್ ಡಾಕ್ಟ್ರು, ಅಲ್ ಡಾಕ್ಟ್ರು, ಆ ಡಾಕ್ಟ್ರು ಅಂತ ಇರ್ತಾರೆ. ಅವರವರು ಅದ ಕೆಲಸ ಮಾಡ್ತಾರೆ. ಆದ್ರೆ ನಮ್ಮ ಡಾಕ್ಟ್ರು ಯೇಸು ಸ್ವಾಮಿ ಪರಮ ಡಾಕ್ಟರ್ ಆಗಿದ್ದಾರೆ. ಅವ್ರು ಎಲ್ಲವನ್ನ ಮಾಡುವ ದೇವರಾಗಿದ್ದಾರೆ. ಆಮೇಲೆ ಅಂತ ಹೇಳೋಣ. ನಾನು ಗುಜರಾತ್ ಇಂದ ಬರ್ತಿರುವಾಗ ಒಂದು ಊರಲ್ಲಿ ಹೇಳ್ಬೇಕು ಅಂದ್ರೆ, ನಾನು ನಾಸಿಕಲ್ಲಿ ಉಳ್ಕೊಂಡಿದ್ದೆ. ನಾನು 2 ತಿಂಗಳು ಮುಂಚೆ ಮನೆಗೆ ಹೋಗಿದ್ದೆ. ಆ ಮನೆಗೆ ಎದುರುಗಡೆ ಮನೆ ಹೇಳ್ಬೇಕು ಅಂದ್ರೆ ಹೆಣ್ಮಗಳು ಬಂದಿದ್ರು. ಅವ್ರ 2 ಕೆನ್ನೆ ಎಲ್ಲ ಹೇಳ್ಬೇಕು ಅಂದ್ರೆ ಕಪ್ಪು ಕಪ್ಪು ಗುಳ್ಳೆಗಳು ಹತ್ಕೊಂಡು, ಮಕ ನೋಡಕ್ಕಾಗಲ್ಲ, ಗಜ್ಜಿ ಹಿಡ್ದಂಗೆ ಮಕ ಎಲ್ಲ ಗುಳ್ಳೆ ಹತ್ಕೊಂಡು, 2 ದವಡೆ ಕೆನ್ನೆ ನೋಡಕ್ ಆಗ್ತಿರ್ಲಿಲ್ಲ. ಪಾಪ ಅವ್ರು 1 ವರ್ಷದಿಂದ ಆ ರೋಗದಿಂದ ಕಷ್ಟ ಪಡ್ತಿದ್ದಾರೆ. ಡಾಕ್ಟ್ರು ಮುಲಾಮಂತೆ, ಮಾತ್ರಂತೆ ಏನೇನೋ ಕೊಟ್ಟು ನೋಡ್ತಿದ್ದಾರೆ. ಏನು ಪ್ರಯೋಜನ ಆಗ್ಲಿಲ್ಲ. ಏನ್ ಮಾಡ್ದೆ, ಅವ್ರಿಗೆ ಎಣ್ಣೆ ಹಚ್ಚಿ ಪ್ರೇಯರ್ ಮಾಡ್ದೆ, ಎಣ್ಣೆ ಹಚ್ಕೊಡ್ರಿ ಸಿಸ್ಟರ್ ಅಂತ. ಇವತ್ತು ಹೋಗಿ ನೋಡ್ತೀವಿ, ಅವ್ರ ಕೆಣ್ಣೆಲ್ಲ ಒಣಗೋಗಿ ಪೂರ್ಣ ಗುಣಮುಖರಾಗಿದ್ರು. ನಲೆಯಬೇಕು. 1 ವರ್ಷದಿಂದ ಇದ್ದಂತ ಕೆನ್ನೆಯಲ್ಲಿ ಗುಳ್ಳೆ, ಕೆನ್ನೆಯಲ್ಲಿ ಇದ್ದಂತ ಆ ಒಂದು ತೊಂದರೆಯಿಂದ ದೇವರು ಬಿಡುಗಡೆ ಮಾಡಿದ್ದಾರೆ. ಒಳಗಡೆ ರೋಗ ಆಗಿರ್ಲಿ, ನಮ್ಮ ಶರೀರದೊಳಗಡೆ ರೋಗ, ಏನೋ ಶರೀರದೊಳಗಡೆ ಕಿಡ್ನಿ, ಲಿವರ್, ಒಳಗಿನ ರೋಗ ಆಗಿರ್ಲಿ, ಹೊರಗಡೆ ರೋಗವಾಗಿರ್ಲಿ, ಮತ್ತು ಮನೆಯ ತೊಂದರೆ ಆಗಿರ್ಲಿ, ಗದ್ದೆಯ ತೊಂದರೆ ಆಗಿರ್ಲಿ, ಯಾವುದೇ ತೊಂದರೆ ಆಗಿರ್ಲಿ, ನಮ್ಮನ್ನ ಬಿಡುಗಡೆ ಮಾಡುವ ದೇವರು ಯೇಸುವಾಗಿದ್ದಾರೆ. ಆಮೇಲೆ ಕೇಳೋಣ. ಪರಮ ವೈದ್ಯನೇ ಹೇಳ್ರಿ, ಪರಮ ವೈದ್ಯನೇ, ಪರಮ ವೈದ್ಯನೇ, ಆರೋಗ್ಯದಾಯಕನೇ, ಇಮ್ಮಾನುವೇಲ ದೇವರೇ, ನಿನ್ನ ನಂಬದಿರುವುದಕ್ಕಾಗಿ ಸ್ತೋತ್ರ. ಆಮೇಲೆ ಅಂತ ಹೇಳೋಣ. ಗಟ್ಟಿಗೆ ಹಲ್ಲೆಲೂಯಾ. ಯಾರೆಲ್ಲ ಇವತ್ತು ಬಿಡುಗಡೆ ಬಂದಿದ್ದೀರಾ? ಎಲ್ಲಾ ತರವಾದ ರೋಗ, ಆಮೇನ್, ಯೇಸು ಬಿಡುಗಡೆ ಕೊಡುವ ದೇವರಾಗಿದ್ದಾರೆ. ಆಮೇಲೆ ಕೇಳೋಣ. ಪಕ್ಕದವ್ರು ನೋಡ್ರಿ, ಸರಿಯಾಗಿ ನಂಬಮ್ಮ ಅಂತ ಹೇಳ್ರಿ. ಸರಿಯಾಗಿ ನಂಬಮ್ಮ, ಸರಿಯಾಗಿ ಪ್ರೇಯರ್ ಮಾಡು ಹೇಳ್ರಿ. ಸರಿಯಾಗಿ ಪ್ರೇಯರ್ ಮಾಡು. ಸರಿಯಾಗಿ ಪ್ರೇಯರ್ ಮಾಡಿದ್ರೆ ಆ ಕಡೆ ಈ ಕಡೆ ಎಲ್ಲ ನೋಡ್ತಿರ್ತಾನೆ. ಹಂಗೆ ಅಲ್ಲಿ ಗಾಳಿ ಬರ್ತೈತಾ, ಇಲ್ಲಿ ಮಳೆ ಬರ್ತೈತಾ ಅಂತ. ನಾನು ಹೇಳ್ತೇನೆ, ಅಲ್ಲಿ ಮಳೆ ಬರೋದು ಬೇಡ, ಇಲ್ಲಿ ಗಾಳಿ ಬರೋದು ಬೇಡ, ಇಲ್ಲಿ ಪರಿಶುದ್ಧಾತ್ಮ ಬರೋದನ್ನ ನೋಡು. ಹಲ್ಲೆಲೂಯಾ. ಯಾರು ಬರೋದು ನೋಡು. ಚೆನ್ನಾಗಿ. ಇದು ನಿನ್ನ ಟೈಮ್ ಹೇಳ್ರಿ, ಇದು ನಿನ್ನ ಟೈಮ್. ಪಕ್ಕ ನೋಡ್ರಿ, ನಿನ್ನ ಟೈಮ್, ನಿನ್ನ ಅದ್ಭುತ ಟೈಮ್, ಮಿಸ್ ಮಾಡಬೇಡ. ಹಲ್ಲೆಲೂಯಾ. ಕುರುಡ ಹೇಳ್ಬೇಕು ಅಂದ್ರೆ, ಈ ಮಾರ್ಗವಾಗಿ ಯೇಸು ಬರ್ತಾರಂತ ಸುದ್ದಿ ಕೇಳಿದ ತಕ್ಷಣ ಇದೇ ನನ್ನ ಟೈಮ್ ಅಂತ ಹೇಳೋನು. ಅವನು ಕೂಗಲು ಆರಂಭಿಸಿದ, ಅವನು ಮೊರೆ ಇಡಲು ಆರಂಭಿಸಿದ. ಕೂಗುವಾಗ, ಮೊರೆ ಇಡುವಾಗ, ಆಮೇನ್, ದೇವ್ರು ಏನ್ ಮಾಡಿದ್ರು, ಅವನ ಪಕ್ಕದಲ್ಲಿ ಬಂದು ನಿಂತ್ಕೊಂಡು, ಯಾಕಪ್ಪ ಕೂಗ್ತಿದ್ಯಾ, ಏನಾಗ್ಬೇಕು ನನ್ನ ಕಡೆಯಿಂದ ಅಂತ ಹೇಳಿ. ನಾನು 2 ಕಣ್ಣು ಬೇಕು ಅಂತ ಕೇಳಿದಾಗ ಆ ಕುರುಡನಿಗೆ ಕಣ್ಣು ಕೊಟ್ಟ ದೇವರಿಗೆ ನಮ್ಮ ಮಧ್ಯಲಿದ್ದಾರೆ. ನಿಮಗೇನ್ ಬೇಕು? ಹಲ್ಲೆಲೂಯಾ. ನೀವು ನನ್ನ ಹೆಸರಿನಲ್ಲಿ ಏನಾದ್ರೂ ಬೇಡಿಕೊಳ್ಳಿರಿ, ಅದನ್ನ ನಾನು ನಿಮಗೆ ಕೊಡುತ್ತೇನೆ ಅಂತೇಳಿ. ಆಮೇಲೆ ಕೇಳೋಣ. ಎಲ್ಲರೂ ಕೂಡ ಕಣ್ಮುಚ್ಕೊಂಡು ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಬೈಬಲ್ ಎಲ್ಲ ಬೇಕಾದ್ರೆ ಒಂದ್ ಕಡೆ ಸೈಡ್ ಆಗಿ ಇಟ್ಬಿಡ್ರಿ. ಬೈಬಲ್ ಎಲ್ಲ ಒಂದ್ ಕಡೆ ಸೈಡ್ ಆಗಿಡ್ರಿ. ಕಾಲಾಗೆಲ್ಲ ತುಳಿಬೇಡ್ರಿ. ಎಲ್ಲ ಬೈಬಲ್ ಎಲ್ಲ ಕೈಗೆತ್ತಿ ಒಂದ್ ಕಡೆ ಇಟ್ಬಿಟ್ಟು ಕರ್ತನಿಗೆ ಸ್ತೋತ್ರ, ಎಲ್ಲ ದೇವರಿಗೆ ಸ್ತೋತ್ರ ಮಾಡೋಣ. ಸ್ತೋತ್ರ ರಾಜ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಿಡುಗಡೆ, ಬಿಡುಗಡೆ. ಆಮೇಲೆ ಹೇಳೋಣ. ಇವತ್ತು ನಮಗೆ ಬಿಡುಗಡೆ ಆಗಲಿದೆ. ಇವತ್ತು ನಮಗೆ ಬಿಡುಗಡೆ ಆಗಲಿದೆ. ಯಾವುದು ದೊಡ್ಡ ವೈರು? ಪ್ರೈಸ್ ದಿ ಲಾರ್ಡ್. ಆಮೆನ್. ಹಲ್ಲೆಲೂಯಾ. ಗಟ್ಟಿ ಹೇಳ್ಬೇಕು, ಹಲ್ಲೆಲೂಯಾ. ಯೇಸು ಬಿಡುಗಡೆ ಕೊಡುವ ದೇವರ. ಆಲ್ರೆಡಿ ಉರಿ ಬಿಸಿಲು ತುಂಬಾ ಟೈಮ್ ಆಗಿದೆ. ಎಲ್ಲರೂ ಊಟ ಬೇರೆ ಮಾಡಬೇಕು. ನಾವು ಕೂಡ ಬೆಂಗಳೂರಿಗೆ ಹೋಗ್ಬೇಕು. ಹಲ್ಲೆಲೂಯಾ. ಅದರಿಂದ ಹೇಳ್ಬೇಕು ಅಂದ್ರೆ, ಈ ಪ್ರೇಯರ್ ಟೈಮ್ ನಲ್ಲಿ ಸಮಯ ನಾನು ವ್ಯರ್ಥ ಮಾಡೋದು ಬೇಡ. ಎಲ್ಲರೂ ಒಮ್ಮನಸ್ಸಿನಿಂದ ಕೀರ್ತನೆ ಹೇಳ್ಬೇಕು ಅಂದ್ರೆ 34ರಲ್ಲಿ 1ನೇ ವಚನ ಇದೆ.
ನಾನು ಯೆಹೋವನನ್ನು ಎಡಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಸ್ತೋತ್ರ ಮಾಡ್ತಿರ್ಬೇಕಷ್ಟೇ. ನಾನು ಹೇಳ್ತೀನಿ, ಯಾವಾಗ್ಲೂ ಸ್ತೋತ್ರ ಮಾಡಿ, ಪ್ರೇಯರ್ ಮಾಡಕ್ ಬರ್ಲಿಲ್ಲ ಅಂದ್ರೂ ಸರಿ ಸ್ತೋತ್ರ ಮಾಡ್ತಿರು, ಒಳ್ಳೇದಾಗುತ್ತೆ. ಆಮೇನ್. ಅದ್ರ 3ನೇ ವಚನ ಇದೆ, ನನ್ನೊಡನೆ ಯೆಹೋವನನ್ನು ಕೊಂಡಾಡು. ಆಮೇನ್ ಅಂತ ಹೇಳೋಣ. ನೀವು ದೇವ್ರನ್ನ ಏನ್ ಮಾಡ್ಬೇಕು, ನಮ್ ಜೊತೆಲಿ ಒಮ್ಮನ್ಸ್ಪಟ್ಟು ಏನ್ ಮಾಡ್ಬೇಕು, ಕೊಂಡಾಡ್ಬೇಕು. ಆಮೇನ್. ನಾವೆಲ್ಲ ಒಟ್ಟಾಗಿ ಸೇರಿ ಆತನ ಹೆಸರನ್ನ ಘನಪಡಿಸ್ತೇವೆ. ಆಮೇನ್ ಅಂತ ಹೇಳೋಣ. ಹಲ್ಲೆಲೂಯ, ಹಲ್ಲೆಲೂಯ. ಸರ್, ಅದೇ ರೀತಿಯಾಗಿ ಇನ್ನೊಂದು ಕಾರ್ಯ ನಿಮ್ಗೆ ಹೇಳ್ತಿದ್ದೇನೆ. ಕರ್ತನಿಗೆ 5ನೇ ವಚನ, ಆತನನ್ನೇ ದೃಷ್ಟಿಸಿ ನೋಡಿದವರು ಪ್ರಕಾಶ. ಅದರಿಂದ ನೀವ್ ಯಾರು ನೋಡ್ಬೇಕೀಗ? ಪಕ್ಕದ ಮನೆ ಹುಡುಗಿನ, ಯಾರನ್ನ? ಅಲ್ಲಿ ಅದ್ ನಡೀತದೆ. ಇವ್ರು ಏನ್ ಕ್ಲಿಪ್ ಹಾಕೊಂಡ್ ಬಂದಿದ್ದಾರೆ, ಅವ್ರು ಏನ್ ಡ್ರೆಸ್ ಹಾಕೊಂಡ್ ಬಂದಿದ್ದಾರೆ, ಅದೇ ತರ ನನಗಿದ್ರೆ ಚೆನ್ನಾಗಿದೆ, ಪಾಸ್ಟರ್ ತರ ತಲೆ ಕೂದು ನನಗ್ ಬರಬೇಡ ಅಂತ ಪ್ರೇಯರ್ ಮಾಡ್ರಿ, ಪರವಾಗಿಲ್ಲ. ಹಲ್ಲೆಲೂಯ. ಅವ್ರದ್ದು ಇವ್ರದ್ದು ನೋಡ್ಬೇಡ್ರಿ, ನಿಮ್ದು ನಿಮ್ಮ ಪೂರ್ಣ ಹೃದಯದಿಂದ. ಏನ್ ಹೃದಯದಿಂದ? ಹಲ್ಲೆಲೂಯ. ಹೇಳ್ರಿ, ಪಕ್ಕದವ್ರು ನೋಡ್ರಿ, ಎದರದಿರು ಮಗಳೇ, ನೀನ್ ಎದರದಿರು. ಹಲ್ಲೆಲೂಯ. ಎದರದಿರು ಮನವೇ, ನೀನು ಕದಲದಿರು ನನ್ನ ಮನವೇ, ಎದರದಿರು ನನ್ನ ಮನವೇ, ನೀನು ಕದಲದಿರು ನನ್ನ ಮನವೇ. ಸ್ತುತಿಸು ಸ್ತುತಿಸು ಯೇಸುವನ್ನ ಸ್ತುತಿಸು ಸ್ತುತಿಸು ಯೇಸುವನ್ನ. ಕದಲದಿರು ನನ್ನ ಮನವೇ, ನೀನು ಕದಲದಿರು ನನ್ನ ಮನವೇ, ಎದರದಿರು ನನ್ನ ಮನವೇ, ನೀನು ಕದಲದಿರು ನನ್ನ ಮನವೇ. ಆರೋಗ್ಯ ಎಲ್ಲರೆಂದು ಒಂದು ನನಗಿರುವಾಗ ಆರೋಗ್ಯವೇ ನಿನ್ನ ಭಾಗ್ಯವೇ. ಯೆಹೋವ ನಿನ್ನಗಿರುವಾಗ ಆರೋಗ್ಯವೇ ನಿನ್ನ ಭಾಗ್ಯವೇ. ಎದರದಿರು ನನ್ನ ಮನವೇ, ನೀನು ಕದಲದಿರು ನನ್ನ ಮನವೇ, ಎದರದಿರು ನನ್ನ ಮನವೇ, ನೀನು ಕದಲದಿರು ನನ್ನ ಮನವೇ, ಎದರದಿರು ನನ್ನ ಮನವೇ, ನೀನು ನನ್ನ. ಹಲ್ಲೆಲೂಯ. ಎಲ್ಲ ದೆವ್ವ ನೋಡಿ ಎದುರಿಸ್ತಾರೆ. ದೆವ್ವ ನೋಡ್ಬಿಟ್ಟು ಅಯ್ಯೋ ದೆವ್ವ ಏನಂತೆ. ಹಲ್ಲೆಲೂಯ. ಕೆಲವ್ರು ಗಂಡಂದಿರಿಗೆ ಅವ್ರ ಹೆಂಡ್ತಿನೇ ದೆವ್ವ ತರ ಕಾಣ್ತಿರ್ತಾರೆ. ಒಂದ್ ಅಲ್ಲೆಲ್ಲ ಇರ್ಬೇಕು. ಹಲ್ಲೆಲೂಯ. ಹೆಂಡ್ತಿನ ದೆವ್ವ ತರ ನೋಡ್ಬೇಡ್ರಿ, ಅವ್ರು ನನ್ನ ಹೆಂಡ್ತಿ ಅಂತ ಹೇಳ್ರಿ. ಹಲ್ಲೆಲೂಯ. ನೀನ್ ನೋಡ್ರೆ ಭೂತ ಇದ್ದಂಗಿದ್ಯೋ ಸರಿ, ಆತರೆಲ್ಲ ಕೆಲವರೆಲ್ಲ ಇಮೇಜಿಂಗ್. ಅದರಿಂದ ನಿಮ್ಮ ಮನೆ ಯಜಮಾನ್ರು ನಿಮಗೆ ಶತ್ರು ಅಲ್ಲ, ನಿಮ್ಮ ಮನೆ ಹೆಣ್ಮಕ್ಳು ನಿಮಗೆ ಶತ್ರು ಅಲ್ಲ, ಅಕ್ಕ ಪಕ್ಕದವ್ರು ನಿಮ್ಗೆ ಶತ್ರು ಅಲ್ಲ. ನಿಮ್ಮ ಶತ್ರು ಒಂದೇ ಟಾರ್ಗೆಟ್, ಸೈತಾನನು. ಅವನನ್ನು ಎದುರಿಸಿ ನಿಲ್ರಿ. ಹಲ್ಲೆಲೂಯ. ಏನ್ ಮಾಡ್ರಿ? ಅವನ್ ಎದುರಿಸಿ, ಅವನನ್ನು ನೋಡಿ ಎದುರುಬೇಡ್ರಿ. ಅವನೇನೇ ಶೋಧನೆ ಕೊಡ್ಲಿ, ಯೋಬ ಕುಟುಂಬಕ್ಕೆ ಎಲ್ಲ ಶೋಧನೆ ಕೊಟ್ಟ, ರೋಗ ಕೊಟ್ಟ, ಮಕ್ಕಳನ್ನೆಲ್ಲ ಆಸ್ತಿ ಪಾಸ್ತಿನೆಲ್ಲ ಹಾನಿ ಮಾಡ್ದ. ಅದರಿಂದ ಯೋಬು ಹೇಳ್ಬೇಕು ಅಂದ್ರೆ ಉತ್ತಮನು ಸನ್ಮಾರ್ಗನು ಆಗಿದ್ದು, ಅವನ ನಂಬಿಗಸ್ತನಾಗಿದ್ದು. ಒಂದಲ್ಲೆಲ್ಲ ಹೇಳ್ಬೇಕು, ನೀವು ದೇವ್ರ ಮೇಲೆ ನಂಬಿಕೆಯಿಂದ ಚೆನ್ನಾಗಿ ಪ್ರೇಯರ್ ಮಾಡ್ರಿ, ಎಲ್ಲವನ್ನ ಮಾರ್ಪಡಿಸಿ 2 ಪಟ್ಟು ಆಶೀರ್ವಾದ ಕೊಡುವ ದೇವರಾಗಿದ್ದಾರೆ. ಹಲ್ಲೆಲೂಯ. ಗಟ್ಟಿ ಹೇಳ್ಬೇಕು, ಹಲ್ಲೆಲೂಯ. ಯಾರೆಲ್ಲ ಇವತ್ತು ದೇವರನ್ನ ಬಿಡುಗಡೆ ಮಾಡ್ತಾರೆ, ಆಮೇನ್. ಯಾರೆಲ್ಲ ನನ್ ನೆನೆಸ್ಕೊಂತೀರಿ, ನನ್ ಬಿಡುಗಡೆ ಆಗತ್ತೆ, ಹೇಳಿ, ನನಗ್ ಬಿಡುಗಡೆ ಆಗತ್ತೆ, ನನಗ್ ಬಿಡುಗಡೆ ಆಗತ್ತೆ ಅಂದ್ರೆ ನಾನು ಹೇಳಿ ನೀವ್ ಹೇಳೋದ್ರಿಂದ ಹೇಳ್ಬೇಕು ಅಂದ್ರೆ ಅದು ಹೇಳಿಸ್ಕೊಂಡಂಗ ಆಗುತ್ತೆ. ಎಕ್ಸಾಮ್ನ ಪಕ್ಕದ ಮನೆ ಪೇಪರ್ ನೋಡಿ ಬರ್ದಂಗ ಆಗುತ್ತೆ. ಆತರ ನಿಮ್ಮಲ್ಲೇ ಬರಬೇಕು. ಆ ಪ್ರೇಯರು, ಆ ಸ್ತುತಿ, ಆ ಸ್ತೋತ್ರ, ಆ ಆಸೆ, ಆ ಭಾವನೆ. ಯೇಸುವೇ, ದಾವಿದನ ಕುಮಾರನಾದ ಯೇಸುವೇ, ನನ್ ಮೇಲೆ ಕರುಣಿಸು. ಯಾರೆಲ್ಲ ಈಗ ನೋಡ್ತಿರ್ತೀನಿ, ಅವ್ರು ಇವ್ರು ನೋಡ್ತಿರ್ತೀರಾ, ಇಲ್ಲ ಯೇಸು ನೋಡಿ ಪ್ರೇಯರ್ ಮಾಡ್ತೀರಾ, ಎಲ್ಲ 2 ಕೈಗಳನ್ನ ಮೇಲೆ ಕೆತ್ತಿ ಹಲ್ಲೆಲೂಯ. ಎಲ್ಲರೂ ಪ್ರಾರ್ಥನೆ ಮಾಡೋಣ, ಎಲ್ಲರೂ ಪ್ರಾರ್ಥನೆ ಮಾಡೋಣ. ಆಮೇನ್. ಹಲ್ಲೆಲೂಯ. ರಿಕಾಬಾರಿ ಶಂದ ರಿಕಾಬಾರಿ. ಹಲ್ಲೆಲೂಯ. ಚಿಕ್ಕ ಮಕ್ಕಳೆಲ್ಲ ಸ್ವಲ್ಪ ಈ ಕಡೆ ಬಂದ್ಬಿಡ್ರಿ, ಚಿಕ್ಕ ಮಕ್ಕಳೆಲ್ಲ ಬಂದ್ರಿ ಈ ಕಡೆ. ಹಲ್ಲೆಲೂಯ. ಮರೆಯಾಗಿರೋ ಎಲ್ಲ ದೆವ್ವಗಳಿಗೆ ಅಪ್ಪಣೆ ಕೊಡ್ತೀನಿ, ಹೊರಗಡೆ ಬರುವಂತೆ. ಮಂತ್ರ ಶಕ್ತಿಗಳೆಲ್ಲ ಹೊರಗಡೆ ಬರ್ಲಿ ಈಗ.
ಎಲ್ಲ ಮಂತ್ರ ಶಕ್ತಿಗಳು, ಎಲ್ಲ ಮಾಟ ಶಕ್ತಿಗಳು, ಎಲ್ಲ ದುಷ್ಟ ಶಕ್ತಿಗಳು, ಎಲ್ಲ ಅಂಧಕಾರ ಶಕ್ತಿಗಳು ಈಗೆಲ್ಲ ಹೊರಗಡೆ ಬರ್ಲಿ. ಈಗ ಮರೆಯಾಗಿದ್ದು ತೊಂದರೆ ಮಾಡುವ, ರಾತ್ರಿಯಲ್ಲೇ ಭಯ ಹುಟ್ಟಿಸುವ, ಹೋರಾಡುವ ಎಲ್ಲ ಸೈತಾನಿನ ಕರೆಗಳು ಈಗಲೇ ಬೆಂಕಿ ಇಳಿಸಲಿ. ಈಗ ಯೇಸುವಿನ ನಾಮದಲ್ಲಿ ಬೆಂಕಿ ಇಳಿಯಲಿ, ಯೇಸುವಿನ ನಾಮದಲ್ಲಿ ಪರಲೋಕ ಬೆಂಕಿ ಇಳಿಯಲಿ, ಪರಲೋಕ ಬೆಂಕಿ ಇಳಿಯಲಿ, ಪರಿಶುದ್ಧಾತ್ಮಗೆ ನಮ್ಮದಲ್ಲಿ ಇಳಿಯಲಿ. ಬಂಧನ ಮುಕ್ತಿ, ಬಂಧನ ಬಿಡುಗಡೆ ಯೇಸುವಿನ ನಾಮದಲ್ಲಿ. ಕಾಬಾರಿ ಶಂದಾರಿ ಕಾಬಾರಿ ಮೊರೆ ಇಡಿರಿ, ಮೊರೆ ಇಡಿರಿ. ಯಾರು ಆ ಕಡೆ ನೋಡ್ಬಾರ್ದು, ಎಲ್ಲರೂ ಬೇರೆ ಬೇರೆ ಮೊರೆ ಇಡ್ರಿ. ಹಾಲೆಲೂಯಾ. ಕಣ್ಣುಗಳು ಮುಚ್ಚಿ ಪ್ರಾರ್ಥಿಸುವ. ಹಾಲೆಲೂಯಾ, ಹಾಲೆಲೂಯಾ. ಸ್ತೋತ್ರ ರಾಜ. ಯಾರಿಗೆಲ್ಲ ಏನೇನ್ ನೋವಿದೆಯೋ ಹಾಲೆಲ್ಲೂ ನಂಗೆ ಕೆಲವು ಮನೆಯಲ್ಲಿ ಸಾಲದ ಬಾಧೆ ಇದೆ. ಸಾಲದ ಬಾಧೆಯಿಂದ ಕುಟುಂಬವಾಗಿ ನಾವು ಸಾಯ್ಬೇಕೆಂಬ ತೀರ್ಮಾನಗಳು. ಯಾರಿಗೆ ಸಾಲದ ಬಾಧೆ, ಇವತ್ತು ನಿಮ್ಮ ಸಾಲದ ಬಾಧೆಯನ್ನು ದೇವರು ತೀರಿಸುವ ಮಾರ್ಗವನ್ನು ತೆರೆಯಲಿದ್ದಾರೆ. ನಿಮ್ಮ ಕೈಗಳ ಪ್ರಯಾಸವನ್ನು ಆಶೀರ್ವದಿಸುವ ದೇವರಾಗಿದ್ದಾರೆ. ಸಾಲದ ಬಾಧೆಯವರು ಮುಂದೆ ಬಂದ್ರೆ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ. ಯಾರ ಮನೆಯಲ್ಲಿ ಜಗಳ ನಡೀತಿದೆ, ಜಗಳ ಮಾಡೋರ ಮನೆ ಮುಂದೆ ಬಂದ್ರೆ ಯೇಸು ನಿಮ್ಮನ್ನ ಮನೆಗೆ ಸಮಾಧಾನ ಕೊಡುವ ದೇವರಾಗಿದ್ದಾರೆ. ಇಲ್ಲಿ ಯಾರಿಗೆಲ್ಲ ಕಾಯಿಲೆ ಇದೆಯೋ, ತೊಂದರೆ ಇದೆಯೋ ಅವರೆಲ್ಲ ಮುಂದೆ ಬರ್ಬೋದು. ಕೈ ಕಾಲು ನೋವಿರೋರು, ತೊಂದರೆ ಇರಕ್ಕಂತವರು, ಗಡ್ಡೆ ಇರಕ್ಕಂತವರು, ಕಿವಿ ಕೇಳದೆ ಇರಕ್ಕಂತ ನಿಮ್ಗೇನೋ ತೊಂದರೆ ಇದೆ, ನೀವು ನಿಮ್ಮ ಸ್ಥಳವನ್ನ ಬಿಟ್ಟು ಮುಂದೆ ಬನ್ರಿ. ಯೇಸು ನಿಮ್ಮನ್ನ ಮುಟ್ಟುವ ದೇವರಾಗಿದ್ದಾರೆ. ಯೇಸು ನಿಮಗೆ ಆರೋಗ್ಯ ಕೊಡುವ ದೇವರಾಗಿದ್ದಾರೆ. ಯೇಸು ಆರೋಗ್ಯದಾಯಕರ ದೇವರಾಗಿದ್ದಾರೆ. ರಿಸೀವ್ ದ ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮ ಇಳಿಯಲಿ, ಪರಿಶುದ್ಧಾತ್ಮ ಇಳಿಯಲಿ, ಪರಿಶುದ್ಧಾತ್ಮ ಇಳಿಯಲಿ. Hallelujah. Rikabari Shanda Rikabari. Hallelujah. Touch in the name of Jesus. ಮುಟ್ಟು ಯೇಸುವೆ, ಮುಟ್ಟು ಯೇಸುವೆ, ಮುಟ್ಟು ಯೇಸುವೆ. ನನ್ನ ಹಸ್ತ ಅಲ್ಲ, ಯೇಸುವಿನ ಹಸ್ತ ಈ ಯುವಕರನ್ನ ಯುವಕಿಯರನ್ನ ಮುಟ್ಟುವುದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತಿದ್ದೇನೆ. Touch in the name of Jesus. Hallelujah, hallelujah, hallelujah. ಎಲ್ಲ ದೇವರಿಗೆ ಸ್ತೋತ್ರ ಮಾಡೋಣ, ಎಲ್ಲ ಸ್ತೋತ್ರ ಮಾಡೋಣ. ಸ್ತೋತ್ರ ಯೇಸುವೆ, ಸ್ತೋತ್ರ ಯೇಸುವೆ. Hallelujah. Rikabari Shanda Rikabari. ಆಮೇನ್. Hallelujah, hallelujah. ನಿನಗೆ ಸ್ತೋತ್ರ ಮಾಡ್ತೇನೆ, ನಿನಗೆ ಸ್ತೋತ್ರ ಮಾಡ್ತೇನೆ. ಎಲ್ಲ ಸ್ತೋತ್ರ ಮಾಡೋಣ, ಸ್ತೋತ್ರ ಮಾಡೋಣ. ಆರೋಗ್ಯನ ಕೊಡುವ ದೇವರಾಗಿದ್ದಾರೆ, ಅದ್ಭುತಗಳನ್ನು ಮಾಡುವ ದೇವರಾಗಿದ್ದಾರೆ. ಆಮೇನ್. Hallelujah. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇನ್ನು ನಡೆಯುತ್ತದೆ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇನ್ನು ನಡೆಯುತ್ತದೆ. ದೇವರಲ್ಲೋಗುತ್ತೆ, ನೋವು ನೀಗುತ್ತೆ, ನೋವು ನೀಗುತ್ತೆ, ಪಾಪಗಳು ಹಾರಿ ಹೋಗುತ್ತೆ, ನಮ್ಮ ಪಾಪಗಳು ಹಾರಿ ಹೋಗುತ್ತೆ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ನಾಮದಲ್ಲಿ ಅದ್ಭುತವು ನಡೆಯುತ್ತದೆ. ಯೇಸಪ್ಪ, ನಿನ್ನ ನಾಮದಲ್ಲಿ ಅದ್ಭುತವು ನಡೆಯುತ್ತದೆ. ದೇವರು ಹೋಗುತ್ತೆ, ದೇವರು ನೀಗುತ್ತೆ, ದೇವರು ಹೋಗುತ್ತೆ, ದೇವರು ನುಗ್ಗುತ್ತೆ, ಪಾಪಗಳು ಹಾರಿ ಹೋಗುತ್ತೆ, ನಮ್ಮ ಪಾಪಗಳು ಹಾರಿ ಹೋಗುತ್ತೆ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ಆಮೆನ್, ಆಮೆನ್. ಹಲ್ಲೆಲೂಯಾ. ದೇವರ ಪುನರುತ್ಥಾನ ಶಕ್ತಿ, ದೇವರ ಪುನರುತ್ಥಾನ ಶಕ್ತಿ. ಪರಿಶುದ್ಧಾತ್ಮ ಎಲ್ಲಿದ್ದಾರೆ? ಬಿಡುಗಡೆ, ನಮ್ಮ ಮಧ್ಯೆ ಬಿಡುಗಡೆ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಮಗಿಮೆ ಇಳಿಯಲಿ, ಮಗಿಮೆ ಇಳಿಯಲಿ, ಪುನರುತ್ಥಾನ ಶಕ್ತಿ ಇಳಿಯಲಿ, ಬಂಧನ ಮುರಿಯಲಿ. ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮ ದೇವರಿಗೆ ನಮ್ಮ ಮಧ್ಯೆ ಇಳಿದು ಬರ್ತಿರುವುದಕ್ಕಾಗಿ ಗಟ್ಟಿಯಾಗಿ ಚಪ್ಪಾಳೆ ತಟ್ಟಬೇಕು. ಮಕ್ಕಳು ಎಲ್ಲರೂ ಸ್ವಾಗತ ಮಾಡಿ.
ಆಮೇನ್ ಹಲ್ಲೆಲೂಯಾ ಆಮೇನ್ ಅಂತ ಹೇಳೋಣ. ಇದೇನ್ ಪ್ರೇಯರು? ಉಪವಾಸ ಪ್ರೇಯರ್. ಬೈಬಲ್ ಅಲ್ಲಿ ಇದೆ, ಯೋವೇಲ್ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 12:15, ಈಗಲಾದ್ರೂ ನೀವು ಮನಪೂರ್ಣಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಉಪವಾಸ ಮಾಡಿರಿ, ಅಳಿರಿ, ಗೋಳಾಡಿರಿ, ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯನ ಆಮೇಲೆ ಹರ್ಕೊಂಡ ರೀತಿಯಲ್ಲಿ ನಾವೇನ್ ಮಾಡ್ಬೇಕಂತೆ? ಪ್ರೇಯರ್ ಮಾಡ್ಬೇಕು ಅಂತಿದೆ. ಆಮೇಲೆ ಹೇಳೋಣ. ನಾನು ಉಪವಾಸ ಮಾಡುವಾಗ ಮತ್ತೆ ಇಲ್ಲಿ ನೋಡ್ತೀವಿ, ಕಪ್ಪಟಿಗಳ ಹಾಗೆ ಮುಖವನ್ನ ಸಪ್ಪಗೆ ಮಾಡಿಕೊಂಡು ಏನೋ ಉಪ್ಪು ನೀರು ಕೊಡ್ದಂಗೆ ಇರಬಾರ್ದು. ಹಲ್ಲೆಲೂಯಾ. ಚೆನ್ನಾಗಿ ಸಿಹಿ ಊಟ ತಿಂದಂಗೆ ಇರ್ಬೇಕು. ಆಮೇಲೆ ಹೇಳೋಣ. ನಾನು ಉಪವಾಸ ಪ್ರೇಯರ್ ಕೇಡಿನ ಬಂಧನ ಬಿಚ್ಚುತ್ತೆ ಅಂತ. ಆಮೇನ್. ಯಾರೆಲ್ಲ ಉಪವಾಸ ಇದ್ದೀರಾ, ನಿಮ್ಮ ಮನೆಗೊಂದು ಆಶೀರ್ವಾದ. ಆಮೇನ್.